ಓಂ ಶ್ರೀ ಗುರುದೇವೋಭ್ಯೋ ನಮಃ. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ. ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ. ಈವರೆಗೆ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನನ್ನ ಮನಪೂರ್ವಕ ನಮಸ್ಕಾರಗಳು. ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತೇಳಿ ಕೇಳ್ಕೊಳ್ತೀನಿ. ಈ ದಿನ ಈ ಬ್ರಹ್ಮಾಂಡದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಬ್ರಹ್ಮಾಂಡದಲ್ಲಿ ಅಂದರೆ ನಮ್ಮ ಈಗಿನ ಒಂದು ಮನ್ವಂತರದಲ್ಲಿ ಕಲಿಯುಗ, ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗದ ವಿಚಾರದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇಲ್ಲಿ 4 ಯುಗಗಳು ಬರ್ತವೆ: ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗ. ಇವುಗಳ ಅವಧಿ ಎಷ್ಟಿರುತ್ತೆ ಅನ್ನೋದ್ರ ಬಗ್ಗೆ ಮೊದಲು ನಾವು ತಿಳ್ಕೊಳ್ಳೋಣ. ಸತ್ಯಯುಗದ ಅವಧಿ 17,28,000 ವರ್ಷ. ಇಷ್ಟು ಸತ್ಯಯುಗದ ಅವಧಿಯಾಗಿರುತ್ತೆ. ಇನ್ನು ತ್ರೇತಾಯುಗದ ಅವಧಿ ಎಷ್ಟಿರುತ್ತೆ ಅಂತ ನೋಡಿದರೆ 12,96,000 ವರ್ಷಗಳು. ತ್ರೇತಾಯುಗದ ಅವಧಿ. ಅನಂತರ ದ್ವಾಪರ ಯುಗದ ಅವಧಿ ಎಷ್ಟು ಬರುತ್ತೆ ಅಂತಂದರೆ 8,64,000 ವರ್ಷಗಳು. 8,64,000 ವರ್ಷಗಳು. ಹಾಗೆಯೇ ಕಲಿಯುಗದ ಅವಧಿ 4,32,000 ವರ್ಷಗಳು. ಇವಿಷ್ಟು 4 ಯುಗದ ಅವಧಿಗಳು. ಬ್ರಹ್ಮನಿಂದ ವೇದಗಳು ಸೃಷ್ಟಿಯಾದವು. ಆದರೆ ಆ ವೇದಗಳ ಪರಿಚಯ ನಮಗೆ ಸರಿಯಾಗಿ ಸಿಕ್ಕದ್ದು ಅಂತಂದರೆ ದ್ವಾಪರ ಯುಗದಲ್ಲಿ. ಇಲ್ಲಿ ಈಗ ನಾರಾಯಣನ ಅವತಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಶ್ರೀಮನ್ನಾರಾಯಣ ದಶಾವತಾರಗಳನ್ನು ತಾಳ್ದ ಅಂಥೇಳಿ ನಿಮಗೆಲ್ಲ ಗೊತ್ತು. ದಶಾವತಾರಗಳು ಯಾವ್ಯಾವು ಅಂಥೇಳಿ ಅದು ಕೂಡ ನಿಮಗೆ ಗೊತ್ತು. ಆದರೆ ಇಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ಬುದ್ಧಾವತಾರವನ್ನು ದಶಾವತಾರಗಳಲ್ಲಿ ಒಂದು ಅಂತ ಕರೀತಾರೆ. ಅದು ತಪ್ಪು. ಕಾರಣ ಏನು ಅಂತಂದರೆ ಹೇಳ್ತೀನಿ ಮುಂದೆ. ಯಾಕೋಸ್ಕರ ಬುದ್ಧ ದಶಾವತಾರ ಅಲ್ಲ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ಈ ಸತ್ಯಯುಗದಲ್ಲಿ ಬರುವಂತಹ ಅವತಾರಗಳು ಯಾವ್ಯಾವು? ಸತ್ಯಯುಗ ಅಂತಂದರೆ ನೋಡಿ, ಈಗ ಪ್ರತಿಯೊಂದು ಅಷ್ಟೇ 4 ಯುಗ ಅಂತಂದರೆ 1 to ಡಬಲ್ ಆಗ್ತಾ ಹೋಗುತ್ತೆ. ಆದರೆ ಅವಧಿಗಳು ಹೆಚ್ಚಿಗೆ ಆಗುತ್ತಾ ಹೋಗುತ್ತೆ. ಸತ್ಯಯುಗದಲ್ಲಿ ಕೂರ್ಮಾವತಾರ, ಮೊದಲು ಮತ್ಸ್ಯಾವತಾರ ಬರುತ್ತೆ. ಮತ್ಸ್ಯಾವತಾರ, ನಂತರ ಕೂರ್ಮಾವತಾರ, ಮತ್ಸ್ಯಾವತಾರ, ಕೂರ್ಮಾವತಾರ, ಆಮೇಲೆ ವರಾಹಾವತಾರ, ಆನಂತರ ಬರುವಂಥದ್ದು ನಾರಸಿಂಹಾವತಾರ. ಇವು 4 ಸತ್ಯಯುಗದಲ್ಲಿ ಶ್ರೀಮನ್ನಾರಾಯಣನ 4 ಅವತಾರಗಳಾದವು. ಇದರ ನಂತರ ತ್ರೇತಾಯುಗದಲ್ಲಿ ವಾಮನಾವತಾರ,
ವಾಮನಾವತಾರ, ಅನಂತರ ಪರಶುರಾಮ ಅವತಾರ, ಪರಶುರಾಮ ಅವತಾರ ಆದ ನಂತರ ಶ್ರೀರಾಮ ಅವತಾರ, ವಾಮನಾವತಾರ, ಪರಶುರಾಮ ಅವತಾರ, ಶ್ರೀರಾಮಾವತಾರ. ಇವಿಷ್ಟು 3 ತ್ರೇತಾಯುಗದಲ್ಲಿ ಬರುವಂತಹ ಅವತಾರಗಳು. ಅನಂತರ ದ್ವಾಪರ ಯುಗದಲ್ಲಿ ಬರುವಂತಹದ್ದು ವ್ಯಾಸಾವತಾರ, ಅನಂತರ ಶ್ರೀಕೃಷ್ಣಾವತಾರ, ಇಲ್ಲಿ ವ್ಯಾಸಾವತಾರ ಯಾಕೆ ಬಂತು ಅನ್ನೋದ್ರ ಬಗ್ಗೆ ಈಗ ನಿಮಗೆ ತಿಳಿಸ್ತಿದ್ದೇನೆ. ಬುದ್ಧ ಅವತಾರ ಅಂತ ಹೇಳಿ ಇಲ್ಲಿ ಹೇಳ್ಬಿಡ್ತಾರೆ. 9 ಅವತಾರಗಳಾದವು. ಕಲಿಯುಗದಲ್ಲಿ ಕಲ್ಕಿ ಅವತಾರ, ಇಲ್ಲೆಲ್ಲೂ ಬುದ್ಧ ಅವತಾರಗಳು ಬರೋದಿಲ್ಲ. ಯಾಕೆ ಅಂತಂದರೆ ಮತ್ಸ್ಯ ಅವತಾರ ಆಗಲಿ, ಕೂರ್ಮ ಅವತಾರ ಆಗಲಿ, ಎಲ್ಲ ಅವತಾರಗಳು ಕೂಡ ಸನಾತನ ಧರ್ಮದ ಪ್ರತಿಪಾದನೆಯನ್ನು ಮಾಡ್ತಾ ಬಂದಿರುವಂತಹ ಅವತಾರಗಳು. ಬುದ್ಧ ಸನಾತನ ಧರ್ಮದ ಪ್ರತಿಪಾದನೆ ಮಾಡೋದಿಲ್ಲ. ಬೌದ್ಧ ಧರ್ಮ ಅಂಥೇಳಿ ಹೊಸ ಧರ್ಮವನ್ನೇ ಅವನು ಹುಟ್ಟಾಕ್ತಾನೆ. ಆದ್ದರಿಂದ ಬುದ್ಧ ಶ್ರೀಮನ್ನಾರಾಯಣನ ಅವತಾರದಲ್ಲಿ ಒಂದು ಅಲ್ಲ. ಕೇವಲ ಇವಿಷ್ಟು ಅವತಾರಗಳು ಮಾತ್ರ ದಶಾವತಾರಗಳೆಂದು ಪ್ರಸಿದ್ಧಗೊಂಡಿವೆ. ಭಗವದ್ಗೀತೆಯಲ್ಲೇ ಕೃಷ್ಣ ಹೇಳಿದ್ದಾನೆ, ನಾನು ವ್ಯಾಸನೂ ಹೌದು ಅಂಥೇಳಿ. ಈ ವ್ಯಾಸರು ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟ ವೇದಗಳನ್ನು ವ್ಯಾಸರು ನಮಗೆ ಪ್ರಪಂಚಕ್ಕೆ ಸವಿಸ್ತಾರವಾಗಿ ವಿವರಣೆ ನೀಡಿದ್ದರಿಂದ ಈ ವ್ಯಾಸರನ್ನು ವೇದವ್ಯಾಸರು ಅಂತ ಹೇಳಿ ಕರೀತಾರೆ. ಈ ರೀತಿ ವ್ಯಾಸಾವತಾರ ವೇದವನ್ನು ತಿಳಿಸ್ಕೊಡೋ ಮೂಲಕ ಅವತಾರದಲ್ಲಿ ಪ್ರಪಂಚಕ್ಕೆ ಶ್ರೀಮನ್ನಾರಾಯಣ ಅದರಲ್ಲಿ ಒಂದು ಅವತಾರವಾಗಿ ಈ ವೇದಗಳನ್ನು ತಿಳಿಸ್ಕೊಟ್ಟಿರ್ತಾರೆ. ವೇದಗಳು ಯಾವ್ಯಾವುದು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಈ ಎಲ್ಲ ವೇದಗಳು ಎಲ್ಲ 4 ಯುಗದಲ್ಲೂ ಕೂಡ ಪ್ರಚಲಿತಕ್ಕೆ ಬರುತ್ತವೆ. ಆದರೂ ಕೂಡ ಸತ್ಯಯುಗದಲ್ಲಿ ಋಗ್ವೇದ ಅತ್ಯಂತ ಪ್ರಮುಖ ಸ್ಥಾನ ಪಡೆಯುತ್ತೆ. ಯಜುರ್ವೇದ ತ್ರೇತಾಯುಗದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಸಾಮವೇದ ದ್ವಾಪರ ಯುಗದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಅಥರ್ವಣ ವೇದ ಕಲಿಯುಗದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಈ ರೀತಿಯಲ್ಲಿ ಈ ವೇದಗಳು ಮತ್ತು ಅವತಾರಗಳು ಈ ಎಲ್ಲ ಯುಗದಲ್ಲಿ ಹಂಚಿಕೆ ಆಗಿವೆ. ಹಾಗಾದರೆ ಕಲಿಯುಗದಲ್ಲಿ ಯಾವ್ಯಾವ ಪ್ರಾಣಿಗಳಿಗೆ ಎಷ್ಟೆಷ್ಟು ಆಯಸ್ಸನ್ನು ಭಗವಂತ ನೀಡಿದ್ದಾನೆ ಅಂಥೇಳಿ ನಾವು ಒಮ್ಮೆ ಕಣ್ಣಾಡಿಸಿದಾಗ, ನಾಯಿ, ಹುಲಿ, ಬೆಕ್ಕು, ಕರಡಿಗಳಿಗೆ 12 ವರ್ಷಗಳನ್ನು ಹಂಚಲಾಗಿದೆ. ಆಡು, ಕುರಿ, ಜಿಂಕೆ, ಸಾರಂಗ, ಕಡವೆ, ಕಾಡುಕುರಿ ಇವುಗಳಿಗೆ 16 ವರ್ಷಗಳನ್ನು ಹಂಚಿಕೆ ಮಾಡಲಾಗಿದೆ. ಹಸು, ಎತ್ತು, ಎಮ್ಮೆ ಇವುಗಳಿಗೆ 24 ವರ್ಷಗಳನ್ನು ಹಂಚಿಕೆ ಮಾಡಲಾಗಿದೆ. ಕತ್ತೆ ಮತ್ತು ಒಂಟೆಗೆ 25 ವರ್ಷಗಳನ್ನು
ಹಂಚಿಕೆ ಮಾಡಲಾಗಿದೆ. ಕ್ಷಮಿಸಿ, ಹಸು ಎತ್ತು ಎಮ್ಮೆಗೆ 23 ವರ್ಷ, ಕತ್ತೆ ಒಂಟೆಗಳಿಗೆ 24 ವರ್ಷ, ಕುದುರೆಗೆ 32 ವರ್ಷ. ಕುದುರೆಗೆ 32 ವರ್ಷಗಳನ್ನು ಭಗವಂತ ಕಲಿಯುಗದಲ್ಲಿ ಹಂಚಿದ್ದಾನೆ. ಹಾಗೆಯೇ ಆನೆ ಮತ್ತು ಮನುಷ್ಯನಿಗಾಗಿ 120 ವರ್ಷಗಳನ್ನು ಹಂಚಿಕೆ ಮಾಡಿದ್ದಾನೆ. ಈ ರೀತಿ ವಯಸ್ಸನ್ನು ಹಂಚಿಕೆ ಮಾಡಿರೋದು ಕಲಿಯುಗದ ಲೆಕ್ಕಕ್ಕೆ. ಇದನ್ನೇ ಬೇರೆ ಬೇರೆ ಯುಗಗಳಿಗೆ ಪರಿವರ್ತನೆ ಮಾಡಿಕೊಂಡಲ್ಲಿ ಇದಕ್ಕಿಂತ ಕಲಿಯುಗಕ್ಕಿಂತ ದ್ವಾಪರ ಯುಗದಲ್ಲಿ ಅದರ 2 ಪಟ್ಟು, 3 ಪಟ್ಟು, 4 ಪಟ್ಟು ಈ ರೀತಿ ಹೆಚ್ಚಿಗೆ ಆಗುತ್ತಾ ಹೋಗುತ್ತೆ. ಇದು ಬ್ರಹ್ಮಾಂಡದಲ್ಲಿ ಯುಗಗಳ ಗಣನೆ ಮತ್ತು ಪ್ರಾಣಿಗಳ ವಯಸ್ಸಿನ ವಿಧಾನ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.